ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ರಾತ್ ಅಕೇಲಿ ಹೇ ದ ಬನ್ಸಲ್ ಮರ್ಡರ್ಸ್ ಎಂಬ ಹಿಂದಿ ಭಾಷೆಯ ಒನ್ ಆಫ್ ದ ಬೆಸ್ಟ್ ಮರ್ಡರ್ ಇನ್ವೆಸ್ಟಿಗೇಷನ್ ಚಿತ್ರ. ಈ ಚಿತ್ರದ ಪಾರ್ಟ್ 1 ಅಂದ್ರೆ ರಾತ್ ಅಕೇಲಿ ಹೇ 2020ರಲ್ಲೇ ಬಿಡುಗಡೆಯಾಗಿದ್ದು, ಈಗಾಗಲೇ ನಾನು ಅದರ ಎಕ್ಸ್ಪ್ಲನೇಷನ್ ವಿಡಿಯೋವನ್ನ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಹಾಗೂ ಮೇಲೆ ಐಕಾರ್ಡ್ ನಲ್ಲಿ ಆ ವಿಡಿಯೋದ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಬೇಕಾದ್ರೆ ನೋಡಬಹುದು. ಇನ್ನು ಪಾರ್ಟ್ 1 ಹಾಗೂ ಪಾರ್ಟ್ 2 ಗೆ ಯಾವುದೇ ಮೇಜರ್ ಲಿಂಕ್ ಇಲ್ಲದ ಕಾರಣ ನೀವು ಪಾರ್ಟ್ 1 ಅನ್ನ ನೋಡದೇನೆ ಡೈರೆಕ್ಟ್ ಆಗಿ ಈ ವಿಡಿಯೋವನ್ನ ನೋಡಬಹುದು. ಇನ್ನು ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಬನ್ಸಲ್ ಫ್ಯಾಮಿಲಿ ಎಂಬ ಶ್ರೀಮಂತರ ಮನೆಯಲ್ಲಿ ಒಂದು ದಿನ ಕತ್ತರಿಸಿದ ಹಂದಿ ತಲೆಯನ್ನ ಇಟ್ಟು ಯಾರೋ ಮಾಟ ಮಂತ್ರ ಮಾಡಿಸಿ ಹೋಗಿರ್ತಾರೆ. ತಕ್ಷಣ ಪೊಲೀಸ್ ಆಫೀಸರ್ ಆಗಿರುವ ಚಿತ್ರದ ಹೀರೋ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ್ಲೇ ಮರುದಿನ ರಾತ್ರಿ ಶಾಕಿಂಗ್ಲಿ ಯಾರೋ ಐಡಿ ಫ್ಯಾಮಿಲಿಯಲ್ಲಿದ್ದ 5 ಜನರನ್ನ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿಬಿಡ್ತಾರೆ. ತುಂಬಾನೇ ಶಾಕ್ ಆದ ಚಿತ್ರದ ಹೀರೋ ಅಷ್ಟಕ್ಕೂ ಮಾಟ ಮಂತ್ರ ಮಾಡಿಸಿದ್ಯಾರು, ಐಡಿ ಫ್ಯಾಮಿಲಿಯನ್ನ ಕೊಲೆ ಮಾಡಿದ್ಯಾರು ಅಂತ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾನೆ. ಆಗ ಚಿತ್ರದ ಹೀರೋನ ಜೊತೆ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಆ ಫ್ಯಾಮಿಲಿಯ ಸುತ್ತಮುತ್ತ ನಡೆದಿದ್ದ ಡಾರ್ಕ್ ಸೀಕ್ರೆಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಇಡೀ ಫ್ಯಾಮಿಲಿಯನ್ನ ಅಷ್ಟೊಂದು ಭೀಕರವಾಗಿ ಕೊಲೆ ಮಾಡಿದ್ಯಾರು, ಈ ಕೇಸ್ ನ ಇನ್ವೆಸ್ಟಿಗೇಷನ್ ನಡೀತಾ ಹೋದ ಹಾಗೆ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ ಬನ್ಸಲ್ ಫ್ಯಾಮಿಲಿಗೆ ಸೇರಿದ್ದ ಮೀರಾ ಎಂಬಾಕೆಯನ್ನ ನೋಡ್ತೀವಿ. ಮೀರಾಗೆ ಈಗಾಗಲೇ ಮದುವೆಯಾಗಿದ್ರು ಕೂಡ ತನ್ನ ಗಂಡನ ಜೊತೆ ಡಿವೋರ್ಸ್ ಆಗಿ ವಾಪಸ್ ತವರು ಮನೆಗೆ ಬಂದು ತನ್ನ ತಂದೆಯ ಬಿಸ್ನೆಸ್ ಅನ್ನ ನೋಡಿಕೊಳ್ತಿರ್ತಾಳೆ. ಇನ್ನು ಈ ಮೀರಾಗಿದ್ದ ಒಬ್ಬನೇ ಚಿಕ್ಕ ಮಗ ಅರ್ಜುನ್ 1 ವರ್ಷದ ಹಿಂದೆ ತೀರಿ ಹೋಗಿದ್ದು, ಅವನ 1 ವರ್ಷದ ಪುಣ್ಯತಿಥಿಯನ್ನ ಇವತ್ತು ಮಾಡ್ತಿರ್ತಾರೆ. ಅಷ್ಟರಲ್ಲೇ ಮನೆಯ ಹೊರಗಡೆ ಕಾಗೆಗಳು ಜೋರಾಗಿ ಕಿರುಚಾಡ್ತಿರುವ ಶಬ್ದ ಬರುತ್ತೆ. ಮೀರಾ ತಕ್ಷಣ ಹೊರಗಡೆ ಬಂದು ನೋಡಿದಾಗ ಶಾಕಿಂಗ್ಲಿ ಕಾಗೆಗಳೆಲ್ಲ ರಕ್ತಸಿಕ್ತವಾಗಿ ಹಾರಾಡುತ್ತಿರುತ್ತವೆ. ಹೆದರಿಕೊಂಡ ಮೀರಾ ಜೋರಾಗಿ ಕಿರುಚಿಕೊಳ್ತಾಳೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಚಿತ್ರದ ಹೀರೋ ಆಗಿರುವ ಪೊಲೀಸ್ ಆಫೀಸರ್ ಜತಿಲ್ ಯಾದವ್ ಇವರ ಮನೆಗೆ ಬರ್ತಾನೆ. ಆಲ್ರೆಡಿ ಅಲ್ಲಿಗೆ ಬಂದಿದ್ದ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಜತಿಲ್ಗೆ ಏನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡಿ ಆ ಫ್ಯಾಮಿಲಿಯ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳ್ತಾನೆ. ಸ್ನೇಹಿತರೆ, ಆ ಬನ್ಸಲ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ತುಂಬಾನೇ ರಿಲಿಜಿಯಸ್ ಆಗಿರ್ತಾರೆ. ಅವರೆಲ್ಲರೂ ಗುರುಮಾ ಎಂಬ ಒಬ್ಬಳು ಸನ್ಯಾಸಿನಿಯನ್ನ ಫಾಲೋ ಮಾಡ್ತಿರ್ತಾರೆ. ಜತಿಲ್ ಒಳಗಡೆ ಹೋಗಿ ಏನಾಯ್ತು ಅಂತ ವಿಚಾರಿಸಿದಾಗ ಮಹೇಶ್ ಎಂಬಾತ ಅವನನ್ನ ಕರೆದುಕೊಂಡು ಹೊರಗಡೆ ಬರ್ತಾನೆ. ಯಾಕಂದ್ರೆ ಆ ಫ್ಯಾಮಿಲಿಯಲ್ಲಿದ್ದ ವಯಸ್ಸಾಗಿದ್ದ ವ್ಯಕ್ತಿಗಳು ನಡೆಯದ ವಿಷಯದಿಂದ ತುಂಬಾನೇ ಹೆದರಿಕೊಂಡಿರ್ತಾರೆ. ಸರಿ ಅಂತ ಜತಿಲ್ ಹೊರಗಡೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಹಲವಾರು ಕಾಗೆಗಳು ರಕ್ತಸಿಕ್ತವಾಗಿ ಸತ್ತು ಬಿದ್ದಿರ್ತವೆ. ಅವುಗಳ ಪಕ್ಕದಲ್ಲೇ ಒಂದು ನೀರಿನ ಪಾಟ್ ಇದ್ದು, ಆ ನೀರನ್ನ ಕುಡಿದೆ ಆ ಕಾಗೆಗಳು ಸತ್ತಿವೆ ಅಂತ ಮೇಲ್ನೋಟಕ್ಕೆ ಅನ್ನಿಸುತ್ತೆ. ಅಷ್ಟು ಮಾತ್ರವಲ್ಲದೆ ಪಕ್ಕದಲ್ಲೇ ಶಾಕಿಂಗ್ಲಿ ಬನ್ಸಲ್ ಫ್ಯಾಮಿಲಿ ರನ್ ಮಾಡ್ತಿದ್ದ ನ್ಯೂಸ್ ಪೇಪರ್ ನ ಮೇಲೆ ಕತ್ತರಿಸಿದ ಹಂದಿ ತಲೆಯನ್ನ ಇಟ್ಟು ಮಾಟ ಮಂತ್ರ ಮಾಡಿ ಹೋಗಿರ್ತಾರೆ. ಆ ಸೀನ್ ನೋಡಿದ ಜತಿಲ್ ಹಾಗೂ ಬೇರೆ ಪೊಲೀಸರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಆ ಕತ್ತರಿಸಿದ ಹಂದಿ ತಲೆಯನ್ನ ಅಲ್ಲಿಗೆ ತಂದು ಇಟ್ಟಿದ್ಯಾರು ಅಂತ ಆ ಬಿಲ್ಡಿಂಗ್ ನ ಸಿಸಿಟಿವಿ ಕ್ಯಾಮ್ರಾದ ಫುಟೇಜ್ ಗಳನ್ನ ಚೆಕ್ ಮಾಡ್ತಾನೆ. ಆಗ ಆ ಬಿಲ್ಡಿಂಗ್ ನ ಸೆಕ್ಯೂರಿಟಿಗಳಾಗಿದ್ದ ಚೇತನ್ ಹಾಗೂ ಓಂಕಾರ್ ನ ಮೂಲಕ ಗೊತ್ತಾಗೋದೇನಂದ್ರೆ, ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಮಾತ್ರ ಸಿಸಿಟಿವಿ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಂತ. ಅಲ್ಲಿ ಮಾತ್ರ ಯಾಕೆ ಸಿಸಿಟಿವಿ ಕ್ಯಾಮ್ರಾ ಇಲ್ಲ ಅಂತ ಜತಿಲ್ ವಿಚಾರಿಸಿದಾಗ ಆ ಸೆಕ್ಯೂರಿಟಿಗಳು ಹೇಳೋದೇನಂದ್ರೆ, ಸರ್ ಮೀರಾ ಮೇಡಮ್ಮೆ ಆ ಜಾಗದಲ್ಲಿ ಕ್ಯಾಮ್ರಾ ಬೇಡ ಅಂತ ಹೇಳಿದ್ರು. ರೀಸನ್ ಏನು ಅಂತ ಕೇಳಿದಾಗ, ಗೊತ್ತಿಲ್ಲ ಸರ್, ಮೀರಾ ಮೇಡಮ್ ನನಗೆ ಪ್ರೈವಸಿ ಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ಜತಿಲ್ ಹೇಳ್ತಾನೆ, ಸರಿ ಈಗ ಆ ಜಾಗದಲ್ಲಿ ಮತ್ತೆ ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿ. ಅಷ್ಟರಲ್ಲೇ ಆ ಫ್ಯಾಮಿಲಿಯಲ್ಲಿದ್ದ ಆರವ್ ಎಂಬ ಒಬ್ಬ ಹುಡುಗ, ಮೋಸ್ಟ್ಲಿ ಡ್ರಗ್ ಅಡಿಕ್ಟ್ ಅನ್ಸುತ್ತೆ, ಆತ ಎಲ್ಲರ ಮೇಲೆ ಕೂಗಾಡ್ತಾ ಎಲ್ಲರಿಗೂ ಹೊಡಿತಿರ್ತಾನೆ. ಗಲಾಟೆ ಕೇಳಿ ತಕ್ಷಣ ಕೆಳಗಡೆ ಬಂದ ಜತಿಲ್ ಆರವ್ಗೆ ಸರಿಯಾಗಿ ಹೊಡೆದು ಕಂಟ್ರೋಲ್ ಮಾಡ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಮೀರಾ ಆರವ್ನನ್ನ ಬಿಡಿಸಿಕೊಳ್ತಾಳೆ. ನಂತರ ಜತಿಲ್ ಹೊರಗಡೆ ಬಂದು ಅಷ್ಟಕ್ಕೂ ಯಾರವನು ಯಾಕೆ ಆ ರೀತಿ ಆಡ್ತಿದ್ದ ಅಂತ ಸೆಕ್ಯೂರಿಟಿಯನ್ನ ವಿಚಾರಿಸ್ತಾನೆ. ಸರ್, ಅವನ ಹೆಸರು ಆರವ್ ಅಂತ ಇದೆ, ಫ್ಯಾಮಿಲಿಯವನು. ಯಾವಾಗಲೂ ಡ್ರಿಂಕ್ಸ್ ಹಾಗೂ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡಿ ತುಂಬಾನೇ ಗಲಾಟೆ ಮಾಡ್ತಿರ್ತಾನೆ. ಫ್ಯಾಮಿಲಿಯವರು ಅವನನ್ನ ಹೊರಗಡೆ ಬಿಡಬಾರ್ದು ಅಂತ ಯಾವಾಗಲೂ ಒಂದು ರೂಮ್ ನಲ್ಲಿ ಲಾಕ್ ಮಾಡಿರ್ತಾರೆ. ಈಗ ರೂಮ್ ನಿಂದ ಹೊರಗಡೆ ಬಂದು ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದ ಅಂತ ಹೇಳ್ತಾನೆ. ಈಗ ಬನ್ಸಲ್ ಫ್ಯಾಮಿಲಿಗೆ ತುಂಬಾನೇ ಇನ್ಫ್ಲೂಯೆನ್ಸ್ ಇದ್ದ ಕಾರಣ ಜತಿಲ್ನ ಹೈಯರ್ ಆಫೀಸರ್ ಆಗಿದ್ದ ಡಿಸಿಪಿ ಮನೆಗೆ ಬರ್ತಾನೆ. ಈಗ ಫ್ಯಾಮಿಲಿಯ ಹೆಡ್ ಆಗಿರುವ ನರೇಶ್ ಬನ್ಸಲ್ ಹೇಳೋದೇನಂದ್ರೆ, ಸರ್ ನನ್ಗೆ ಯಾಕೋ ಆ ದೀಪಕ್ ಬನ್ಸಲ್ ಮೇಲೇನೆ ಅನುಮಾನ ಇದೆ. ಆ ದೀಪಕ್ ನಮ್ಮ ಚಿಕ್ಕಪ್ಪನ ಮಗನೇ. ಕಳೆದ ಹಲವು ವರ್ಷಗಳಿಂದ ಆಸ್ತಿ ವಿಚಾರದಲ್ಲಿ ನಮಗೂ ಅವನಿಗೂ ದ್ವೇಷ ಇದೆ. ನಮ್ಮ ಆಸ್ತಿ ಡಿವೈಡ್ ಆದಾಗ ನಮಗೆ ನ್ಯೂಸ್ ಪೇಪರ್ ಬಿಸ್ನೆಸ್ ಬಂದ್ರೆ ಅವನಿಗೆ ನ್ಯೂಸ್ ಚಾನೆಲ್ ಬಿಸ್ನೆಸ್ ಹೋಯ್ತು. ಆದ್ರೆ ಆ ದೀಪಕ್ ಮಾತ್ರ ನಾವು ಕಷ್ಟಪಟ್ಟು ಚೆನ್ನಾಗಿ ರನ್ ಮಾಡಿಕೊಂಡು ಹೋಗ್ತಿರೋ
ನಡೀತಿರುವ ನ್ಯೂಸ್ ಪೇಪರ್ ಬಿಸ್ನೆಸ್ ನಲ್ಲೂ ಕೂಡ ಪಾಲು ಬೇಕು ಅಂತ ತಗಾದೆ ತೆಗ್ದಿದ್ದಾನೆ. ಖಂಡಿತ ಅವನೇ ನಮ್ಮ ಮೇಲಿನ ದ್ವೇಷಕ್ಕೆ ಈ ರೀತಿ ಮಾಟ ಮಂತ್ರ ಮಾಡಿಸಿರೋದು ಅಂತ ಸಿಟ್ಟಿಂದ ಹೇಳ್ತಾನೆ. ಈಗ ಜತಿಲ್ ಹಾಗೂ ಡಿಸಿಪಿ ಹೊರಗಡೆ ಬಂದಾಗ ನಮಗೆ ಗೊತ್ತಾಗೋದೇನು ಅಂದ್ರೆ ದೀಪಕ್ ಬನ್ಸಲ್ ಕೂಡ ಈ ಡಿಸಿಪಿಯ ಫ್ರೆಂಡೇ ಅಂತ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಜತಿಲ್ ಮನೆಗೆ ಹೋದಾಗ ಇವನ ತಾಯಿ ತನ್ನ ಮಗನಿಗೆ 40 ವರ್ಷ ಆದ್ರೂ ಇನ್ನು ಕೂಡ ಮದ್ವೆ ಆಗಿಲ್ಲ ಅಂತ ಜತಿಲ್ಗೆ ತುಂಬಾನೇ ಫೋರ್ಸ್ ಮಾಡ್ತಿರ್ತಾಳೆ. ಆದ್ರೆ ಜತಿಲ್ ಪಾರ್ಟ್ 1 ನಲ್ಲಿ ಇಷ್ಟಪಟ್ಟಿದ್ದ ರಾಧಾಳನ್ನೇ ಮದ್ವೆ ಆಗ್ಬೇಕು ಅಂತ ವೆಯ್ಟ್ ಮಾಡ್ತಿರ್ತಾನೆ. ಮರುದಿನ ಆ ಮಾಟ ಮಂತ್ರ ಮಾಡಿಸಿದ್ಯಾರು ಅಂತ ಚೆಕ್ ಮಾಡೋದಕ್ಕೆ ಸುತ್ತಮುತ್ತ ಮನೆಗಳಲ್ಲಿದ್ದ ಸಿಸಿಟಿವಿ ಕ್ಯಾಮ್ರಾದ ಫುಟೇಜ್ ಗಳನ್ನ ಚೆಕ್ ಮಾಡಿದಾಗ ಒಂದು ಪಿಕಪ್ ವ್ಯಾನ್ ಕಾಣಿಸುತ್ತೆ. ಆ ಫುಟೇಜ್ ಅನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಆ ವ್ಯಾನ್ ನಿಂದ ಕೆಳಗಡೆ ಇಳಿದ ಇಬ್ಬರು ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿಗಳು ಕೈಯಲ್ಲಿ ಒಂದು ದೊಡ್ಡ ಬ್ಯಾಗ್ ಅನ್ನ ಹಿಡಿದುಕೊಂಡು ಬನ್ಸಲ್ ಫ್ಯಾಮಿಲಿಯ ಕಾಂಪೌಂಡ್ ನ ಒಳಗಡೆ ಬರ್ತಾರೆ. ಖಂಡಿತ ಅವರೇ ಈ ಕೆಲಸ ಮಾಡಿರೋದು ಅಂತ ಆ ಗಾಡಿಯ ನಂಬರ್ ನ ಮೂಲಕ ಅವರ ಅಡ್ರೆಸ್ ಅನ್ನ ಪತ್ತೆ ಮಾಡಿದಾಗ ಅವರಿಬ್ಬರು ಪಕ್ಕದಲ್ಲಿರುವ ಸ್ಲಮ್ ನಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ತನ್ನನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಬಂದಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಇಬ್ಬರಲ್ಲಿ ಒಬ್ಬ ತಪ್ಪಿಸಿಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಜತಿಲ್ ಹಾಗೂ ಪೊಲೀಸರು ಅವನನ್ನ ಹಿಡಿಬೇಕು ಅಂತ ಚೇಸ್ ಮಾಡ್ತಿರುವಾಗ ಬೈ ಆಕ್ಸಿಡೆಂಟ್ಲಿ ಕೀರ್ತಿ ಎಂಬ ಒಬ್ಬಳು ಮಹಿಳೆಗೆ ಡ್ಯಾಶ್ ಹೊಡಿತಾನೆ. ಆಕೆಗೆ ಸಾರಿ ಕೇಳ್ತಿರುವಾಗ ಆಕೆ ಹಿಂದೆ ಇದ್ದ ಟೆಂಟ್ ನ ಒಳಗಡೆ ಹಲವಾರು ಜನ ಚಿಕ್ಕ ಮಕ್ಕಳು ಆಕ್ಸಿಜನ್ ಸಪೋರ್ಟ್ ನಲ್ಲಿ ಮಲಗಿರೋದನ್ನ ನೋಡ್ತಾನೆ. ಆದ್ರೆ ಸಸ್ಪೆಕ್ಟ್ ನನ್ನ ಚೇಸ್ ಮಾಡ್ತಿದ್ದ ಕಾರಣ ಇದನ್ನ ಇಗ್ನೋರ್ ಮಾಡಿ ಕೊನೆಗೂ ಆ ವ್ಯಕ್ತಿಯನ್ನ ಚೇಸ್ ಮಾಡಿ ಹಿಡಿತಾರೆ. ಅವನನ್ನ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದ ವಿಚಾರಿಸಿದಾಗ ತನ್ನ ಜೊತೆ ಬಂದಿದ್ದ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಆತ ಬಾಯ್ಬಿಡುತ್ತಾನೆ. ಅಷ್ಟರಲ್ಲೇ ಜತಿಲ್ ಸ್ವಲ್ಪ ಸಮಯದ ಮುಂಚೆ ಚೇಸ್ ಮಾಡ್ತಿದ್ದಾಗ ಕೀರ್ತಿ ಎಂಬ ಒಬ್ಬಳು ಮಹಿಳೆಗೆ ಡ್ಯಾಶ್ ಹೊಡೆದಿದ್ದ ಅಲ್ವಾ. ಆಕೆಯೊಬ್ಬಳು ಲಾಯರ್ ಆಗಿದ್ದು ಜತಿಲ್ ನನ್ನ ಬಂದು ಮೀಟ್ ಮಾಡ್ತಾಳೆ. ಅಷ್ಟರಲ್ಲೇ ಆ ಇಬ್ಬರು ತಾವ್ಯಾಕೆ ಆ ಕೆಲಸವನ್ನ ಮಾಡಿದ್ವಿ ಅಂತ ಒಪ್ಪಿಕೊಳ್ತಾರೆ. ಸರ್, ನಾವಿಬ್ರು ಎಂದಿನಂತೆ ಕೆಲಸ ಮಾಡ್ತಿದ್ದಾಗ ನಮಗೆ ಒಂದು ಲೆಟರ್ ಬಂತು. ಆ ಲೆಟರ್ ಅನ್ನ ಓಪನ್ ಮಾಡಿ ನೋಡಿದಾಗ ಆ ಲೆಟರ್ ನ ಜೊತೆ ಸಾಕಷ್ಟು ದುಡ್ಡಿತ್ತು. ಆ ಲೆಟರ್ ಅನ್ನ ಬರ್ದಿದ್ಯಾರು ಅಂತ ಗೊತ್ತಿಲ್ಲ. ಆದ್ರೆ ಬನ್ಸಲ್ ಫ್ಯಾಮಿಲಿಯ ಕಾಂಪೌಂಡ್ ನ ಒಳಗಡೆ ಕತ್ತರಿಸಿದ್ದ ಹಂದಿಯ ತಲೆಯನ್ನ ತೆಗೆದುಕೊಂಡು ಹೋಗಿ ಇಟ್ರೆ ಮತ್ತಷ್ಟು ದುಡ್ಡು ಕೊಡ್ತೀವಿ ಅಂತ ಬರ್ದಿತ್ತು. ಆ ಕಾಗೆಗಳಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಆದ್ರೆ ಕತ್ತರಿಸಿದ್ದ ಹಂದಿಯ ತಲೆಯನ್ನ ತೆಗೆದುಕೊಂಡು ಹೋಗಿ ಇಟ್ಟಿದ್ದು ನಾವೇ ಅಂತ ಒಪ್ಪಿಕೊಳ್ತಾರೆ. ಈಗ ಆ ಕೆಲಸ ಮಾಡಿದ್ಯಾರು ಅಂತ ಗೊತ್ತಾಗ್ತಿದ್ದ ಹಾಗೆ ಇದನ್ನ ಇನ್ಫಾರ್ಮ್ ಮಾಡೋದಕ್ಕೆ ಅಂತ ಬನ್ಸಲ್ ಫ್ಯಾಮಿಲಿಯ ಬಂಗಲೆಗೆ ಹೋಗ್ತಾನೆ. ಗೇಟ್ ಕ್ಲೋಸ್ ಆಗಿದ್ದ ಕಾರಣ ಹಲವು ಬಾರಿ ಕೂಗ್ತಾನೆ. ಆದ್ರೆ ಇಬ್ಬರು ಸೆಕ್ಯೂರಿಟಿಗಳು ಕೂಡ ಬಂದು ಗೇಟ್ ಅನ್ನ ಓಪನ್ ಮಾಡೋದಿಲ್ಲ. ನಂತರ ಜತಿಲ್ ಕಾಂಪೌಂಡ್ ಹಾರಿ ಒಳಗಡೆ ಬಂದು ನೋಡಿದ್ರೆ ಚೇತನ್ ಎಂಬ ಸೆಕ್ಯೂರಿಟಿ ಮಲಗಿರ್ತಾನೆ. ಓಂಕಾರ್ ಎಂಬ ಸೆಕ್ಯೂರಿಟಿ ಕಾಣಿಸೋದಿಲ್ಲ. ಅಷ್ಟರಲ್ಲೇ ಶಾಕಿಂಗ್ಲಿ ಮೈಯೆಲ್ಲ ರಕ್ತಸಿಕ್ತವಾಗಿದ್ದ ಮೀರಾ ಸಡನ್ ಆಗಿ ಜತಿಲ್ ನ ಮುಂದೆ ಬರ್ತಾಳೆ. ಒಂದೇ ಸರಿ ಬೆಚ್ಚಿ ಬಿದ್ದ ಜತಿಲ್, ಏನಾಯ್ತು, ನಿನ್ನ ಮೈಯಲ್ಲೇ ಯಾಕೆ ರಕ್ತ ಆಗಿದೆ ಅಂತ ಕೇಳ್ತಾನೆ. ಆಗ ಒಂದು ರೀತಿ ಶಾಕ್ ಆಗಿದ್ದ ಮೀರಾ ಮನೆಯಲ್ಲಿ ಎಲ್ಲರೂ ಸತ್ತು ಹೋದ್ರು ಅಂತ ಪದೇ ಪದೇ ಅದನ್ನೇ ಹೇಳ್ತಿರ್ತಾಳೆ. ಅದನ್ನ ಕೇಳಿ ಮತ್ತಷ್ಟು ಶಾಕ್ ಆದ ಜತಿಲ್, ನೀನು ಇಲ್ಲೇ ಇರು ಅಂತ ಹೇಳಿ ತನ್ನ ಗನ್ನನ್ನ ತೆಗೆದುಕೊಂಡು ಬಂಗಲೆಯ ಒಳಗಡೆ ಬರ್ತಾನೆ. ಈತ ಬಂಗಲೆಯ ಒಳಗಡೆ ಬರ್ತಿದ್ದ ಹಾಗೆ ಪ್ರೀತಿ ಎಂಬ ಹುಡುಗಿ ಹಾಗೂ ಯೋಗೇಶ್ ಎಂಬ ಆ ಚಿಕ್ಕ ಹುಡುಗ ಮಾತ್ರ ರೂಮ್ ನ ಒಳಗಡೆ ಇರ್ತಾರೆ. ಏನಾಯ್ತು ಅಂತ ವಿಚಾರಿಸಿದಾಗ ಏನಾಯ್ತೋ ಗೊತ್ತಿಲ್ಲ, ರಕ್ತಸಿಕ್ತವಾಗಿದ್ದ ಮೀರಾ ಇಲ್ಲಿಗೆ ಬಂದು ನೀವಿಬ್ರು ಹೊರಗಡೆ ಬರ್ಬೇಡಿ, ರೂಮ್ ನ ಒಳಗಡೆ ನೀರಿ ಅಂತ ಹೇಳಿದ್ಲು. ತಕ್ಷಣ ಒಳಗಡೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಬನ್ಸಲ್ ಫ್ಯಾಮಿಲಿಯಲ್ಲಿದ್ದ 5 ಜನರನ್ನ ತುಂಬಾನೇ ಭೀಕರವಾಗಿ ಕೊಲೆ ಮಾಡಲಾಗಿರುತ್ತೆ. ಆದ್ರೆ ಆರೋ ಮಾತ್ರ ಮೋಸ್ಟ್ಲಿ ಟೆರಸ್ ನ ಮೇಲಿನಿಂದ ಸ್ವಿಮ್ಮಿಂಗ್ ಪೂಲ್ ನ ಒಳಗಡೆ ಬಿದ್ದಿದ್ದ ಅನ್ಸುತ್ತೆ. ಮೋಸ್ಟ್ಲಿ ಡ್ರಗ್ ಅಡಿಕ್ಟ್ ಆಗಿದ್ದ ಆರವೇ ಇವರನ್ನೆಲ್ಲ ಕೊಲೆ ಮಾಡಿರ್ಬೇಕು ಅಂತ ತಕ್ಷಣ ತನ್ನ ಹೈಯರ್ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ತಾನೆ. ವಿಷಯ ಕೇಳ್ತಿದ್ದ ಹಾಗೆ ತುಂಬಾನೇ ಶಾಕ್ ಆದ ಡಿಎಸ್ಪಿ ತಕ್ಷಣವೇ ಟೀಮ್ ಅನ್ನ ಕರೆದುಕೊಂಡು ಅಲ್ಲಿಗೆ ಬರ್ತಾರೆ. ಆ ಬಂಗಲೆಯನ್ನ ಚೆಕ್ ಮಾಡಿದಾಗ ಮತ್ತೊಬ್ಬ ಸೆಕ್ಯೂರಿಟಿ ಓಂಕಾರ್ ತುಂಬಾನೇ ರಕ್ತಸಿಕ್ತವಾಗಿ ಬಿದ್ದಿರುತ್ತಾನೆ. ಆ ಸೆಕ್ಯೂರಿಟಿ ಇನ್ನು ಕೂಡ ಬದುಕಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಅವನನ್ನ ಹಾಸ್ಪಿಟಲ್ಗೆ ಕಳುಹಿಸಿಕೊಡ್ತಾರೆ. ನಂತರ ಫೋರೆನ್ಸಿಕ್ ಡಾಕ್ಟರ್ ಆಗಿದ್ದ ರೇವತಿ ಎಲ್ಲ ಎವಿಡೆನ್ಸ್ ಗಳನ್ನು ಕಲೆಕ್ಟ್ ಮಾಡಿಕೊಳ್ತಾಳೆ. ನಂತರ ಮೀರಾಳ ಬಟ್ಟೆ ಕೂಡ ರಕ್ತ ಆಗಿದ್ದ ಕಾರಣ ಅದನ್ನು ಫೋರೆನ್ಸಿಕ್ ಟೆಸ್ಟ್ಗೆ ಅಂತ ಇಸ್ಕೋತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನನ್ನ ರಾತ್ರಿ ಏನಾಯ್ತು ಅಂತ ಮೀರಾಳನ್ನ ವಿಚಾರಿಸ್ತಾನೆ. ಅದಕ್ಕೆ ಮೀರಾ ಹೇಳೋದೇನಂದ್ರೆ, ಸರ್, ನಿನ್ನೆ ರಾತ್ರಿ ನಾನು ಎಂದಿನಂತೆ ಮಲಗೋದಕ್ಕೂ ಮುಂಚೆ ಫೇಸ್ ವಾಶ್ ಮಾಡೋದಕ್ಕೆ ಅಂತ ವಾಶ್ರೂಮ್ಗೆ ಹೋಗಿದ್ದೆ. ಆಗ ಇದ್ದಕ್ಕಿದ್ದ ಹಾಗೆ ಯಾರೋ ನನ್ನ ವಾಶ್ರೂಮ್ ನ ಬಳಿಗೆ ಬಂದು ಬಾಗಿಲನ್ನ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಹೆದರಿಕೊಂಡ ನಾನು ಬಾಗಿಲನ್ನ ಓಪನ್ ಮಾಡ್ಲಿಲ್ಲ. ಆಗ ಅಲ್ಲಿಗೆ ಬಂದಿದ್ದ ಆ ವ್ಯಕ್ತಿ ಹೊರಟು ಹೋದ. ಸ್ವಲ್ಪ ಸಮಯದ ನಂತರ ನನ್ನ ಫ್ಯಾಮಿಲಿಯವರು ತುಂಬಾನೇ ಜೋರಾಗಿ ಕಿರುಚಾಡ್ತಿರುವ ಶಬ್ದ ಬಂತು. ನನಗೆ ಮತ್ತಷ್ಟು ಭಯ ಆಗಿ ಸ್ವಲ್ಪ ಸಮಯದ
ನಂತರ ಬಾಗಿಲು ಓಪನ್ ಮಾಡಿ ಹೊರಗಡೆ ಬಂದು ನೋಡಿದ್ರೆ ನನ್ನ ಫ್ಯಾಮಿಲಿಯವರೆಲ್ಲ ಸತ್ತು ಬಿದ್ದಿದ್ರು. ಅವರಿಗೆಲ್ಲ ಏನಾಯ್ತು ಅಂತ ನೋಡ್ತಿರುವಾಗ ಆರವ್ ರಕ್ತಸಿಕ್ತವಾಗಿದ್ದ ಕತ್ತಿಯನ್ನ ತನ್ನ ಕೈಯಲ್ಲೇ ಹಿಡಿದುಕೊಂಡು ನನ್ನ ಕಡೆ ಓಡಿ ಬರ್ತಿದ್ದ. ಅಷ್ಟರಲ್ಲೇ ಗಲಾಟೆ ಕೇಳಿ ಸೆಕ್ಯೂರಿಟಿ ಓಂಕಾರ್ ಒಳಗಡೆ ಬಂದ. ಆದ್ರೆ ಅವನ ಮೇಲೂ ಕೂಡ ಅಟ್ಯಾಕ್ ಮಾಡ್ದ. ನಾನು ತಪ್ಪಿಸಿಕೊಂಡು ಕೆಳಗಡೆ ಓಡಿ ಬಂದು ಪ್ರೀತಿ ಹಾಗೂ ಯೋಗೇಶ್ಗೆ ಆ ರೂಮ್ ನ ಒಳಗಡೆನೆ ಬಚ್ಚಿಟ್ಟುಕೊಳ್ಳೋದಕ್ಕೆ ಹೇಳ್ದೆ. ನಾನು ಬಂಗಲೆಯಿಂದ ಹೊರಗಡೆ ಓಡಿ ಬರ್ತಿರುವಾಗ ಆರವ್ನನ್ನ ಮೋಸ್ಟ್ಲಿ ಸೆಕ್ಯೂರಿಟಿ ಓಂಕಾರ್ ಮೇಲಿನಿಂದ ಕೆಳಗಡೆ ತಳ್ಳಿಬಿಟ್ಟ ಅನ್ಸುತ್ತೆ. ಮತ್ತಷ್ಟು ಹೆದರಿಕೊಂಡ ನಾನು ಸೆಕ್ಯೂರಿಟಿ ಕ್ಯಾಬಿನ್ ನ ಕಡೆ ಬರೋಷ್ಟಲ್ಲೇ ನೀವು ಅಲ್ಲಿದ್ರಿ ಅಂತ ಹೇಳ್ತಾಳೆ. ಮೀರಾಳ ಮಾತುಗಳನ್ನ ಕೇಳಿದ ಜತಿಲ್ ಹಾಗಾದ್ರೆ ಡ್ರಗ್ ಅಡಿಕ್ಟ್ ಆಗಿದ್ದ ಆರವೇ ತನ್ನ ಫ್ಯಾಮಿಲಿಯವರನ್ನ ಕೊಲೆ ಮಾಡಿರ್ಬೋದಾ ಅಂತ ಅಂದುಕೊಳ್ತಾನೆ. ಅದೇ ಸಮಯಕ್ಕೆ ಡಾಕ್ಟರ್ ರೇವತಿ ಜತಿಲ್ ನನ್ನ ಕರೆಸಿ ಒಂದಷ್ಟು ವಿಷಯಗಳನ್ನ ಹೇಳ್ತಾಳೆ. ಅದೇನಂದ್ರೆ ಚಿತ್ರದ ಶುರುವಿನಲ್ಲಿ ಮನೆಯ ಸುತ್ತಮುತ್ತ ಹಲವಾರು ಕಾಗೆಗಳು ಸತ್ತು ಬಿದ್ದಿದ್ವಲ್ವಾ. ಆ ಕಾಗೆಗಳು ಅಲ್ಲೇ ಪಕ್ಕದಲ್ಲೇ ಇದ್ದ ಪಾಟ್ ನ ಒಳಗಡೆ ಇದ್ದ ಡ್ರಗ್ಸ್ ಮಿಕ್ಸ್ ಆಗಿದ್ದ ನೀರನ್ನ ಕುಡಿದಿದ್ದ ಕಾರಣಕ್ಕೇನೆ ಸತ್ತು ಹೋಗಿರುತ್ತವೆ. ಹಾಗೂ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆರವ್ನ ಡೆಡ್ ಬಾಡಿ ಒಳಗಡೆ ಕೂಡ ಸೇಮ್ ಅದೇ ಡ್ರಗ್ಸ್ ಪತ್ತೆಯಾಗಿರುತ್ತೆ. ಅಷ್ಟು ಮಾತ್ರವಲ್ಲದೆ ಸೇಮ್ ಅದೇ ಡ್ರಗ್ಸ್ ಇಡೀ ಫ್ಯಾಮಿಲಿ ಮೆಂಬರ್ಸ್ ಗಳ ಬಾಡಿಯಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಪತ್ತೆಯಾಗಿದೆ. ಚೆಕ್ ಮಾಡಿದಾಗ ಅವರೆಲ್ಲರೂ ಕೂಡ ಕೊನೆಯದಾಗಿ ಗುರುಮ ಕೊಟ್ಟಿದ್ದ ಪ್ರಸಾದವನ್ನ ತಿಂದಿದ್ರು ಅಂತ ಗೊತ್ತಾಯ್ತು. ನನ್ನ ಪ್ರಕಾರ ಆರವೇ ಡ್ರಗ್ಸ್ ನ ನಶೆಯಲ್ಲಿ ಮನೆಯವರನ್ನ ಕೊಲೆ ಮಾಡಿರ್ಬೋದು ಅಂತ ರೇವತಿ ಹೇಳ್ತಾಳೆ. ಅದು ಹೇಗೆ ಅಂತ ವಿಚಾರಿಸಿದಾಗ ಮೋಸ್ಟ್ಲಿ ಆರವ್ ತಾನು ತೆಗೆದುಕೊಂಡಿದ್ದ ಡ್ರಗ್ಸ್ ಅನ್ನ ಪ್ರಸಾದದಲ್ಲಿ ಮಿಕ್ಸ್ ಮಾಡಿ ಎಲ್ಲರಿಗೂ ತಿನ್ನಿಸಿರ್ಬೇಕು. ಆದ್ರೆ ಮೀರಾ, ಪ್ರೀತಿ ಹಾಗೂ ಆ ಸೆಕ್ಯೂರಿಟಿ ಓಂಕಾರ್ ಮಾತ್ರ ಆ ಪ್ರಸಾದವನ್ನ ತಿಂದಿರ್ಲಿಲ್ಲ ಅಂತ ಡಾಕ್ಟರ್ ಹೇಳ್ತಾಳೆ. ಮತ್ತೊಂದು ಕಡೆ ದೀಪಕ್ ಬನ್ಸಲ್ ಯಾರದ್ದು ಜೊತೆ ಮಾತನಾಡ್ತಾ ತುಂಬಾನೇ ಖುಷಿಯಾಗಿರುವ ರೀತಿ ನಮಗೆ ಕಾಣಿಸುತ್ತೆ. ಈ ಕಡೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ದ ಕಾರಣ ಪೊಲೀಸರ ಮೇಲೆ ತುಂಬಾನೇ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಆ ಹಂದಿ ತಲೆಯನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಟಿದ್ದ ಆ ಇಬ್ಬರು ವ್ಯಕ್ತಿಗಳೇ ಈ ಕೊಲೆಗಳನ್ನ ಮಾಡಿರೋದು ಅಂತ ಈ ಕೇಸನ್ನ ಕ್ಲೋಸ್ ಮಾಡೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಜತಿಲ್ ಮಾತ್ರ ಇಲ್ಲ, ಈ ಕೊಲೆಗಳನ್ನ ಮಾಡಿರೋದು ಇವರಲ್ಲ, ನಿಜವಾದ ಕೊಲೆಗಾರನನ್ನ ನಾನು ಕಂಡುಹಿಡಿತೀನಿ ಅಂತ ಮತ್ತಷ್ಟು ಇನ್ವೆಸ್ಟಿಗೇಷನ್ ಸ್ಟ್ರಾಂಗ್ ಮಾಡ್ತಾನೆ. ಈಗ ಜತಿಲ್ ಯೋಚನೆ ಮಾಡಿದಾಗ ಒಂದು ವೇಳೆ ಮೀರಾನೆ ಯಾವುದೋ ಕಾರಣಕ್ಕೆ ಮನೆಯವರನ್ನ ಕೊಲೆ ಮಾಡಿ ನಾಟಕ ಮಾಡ್ತಿರ್ಬೋದಾ ಅಂತ ಅನುಮಾನ ಶುರುವಾಗುತ್ತೆ. ತಕ್ಷಣ ಪ್ರೀತಿಯನ್ನ ಸ್ಟೇಷನ್ಗೆ ಕರೆಸಿ ನಿನ್ಗೆ ಮೀರಾ ಅಥವಾ ಆರವ್ ಇಬ್ಬರಲ್ಲಿ ಯಾರು ಕೊಲೆ ಮಾಡಿರ್ಬೋದು ಅಂತ ಅನುಮಾನ ಇದೆ ಅಂತ ವಿಚಾರಿಸ್ತಾನೆ. ಅದಕ್ಕೆ ಪ್ರೀತಿ ಅಳುತ್ತಾ, ಸರ್, ಆರವ್ ಖಂಡಿತವಾಗಿಯೂ ಈ ಕೊಲೆಗಳನ್ನ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲರೂ ಕೊಲೆಯಾಗೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ತಾನೆ ಆರವ್ ನನ್ನ ಹಾಗೂ ಯೋಗೇಶ್ ಜೊತೆ ಗೇಮ್ ಮಾಡ್ತಾ ಕೂತಿದ್ದ. ಆತ ಏನೋ ಜೋರಾಗಿ ಶಬ್ದ ಬಂದ ಕಾರಣ ಅದನ್ನ ನೋಡೋದಕ್ಕೆ ಅಂತಾನೆ ಎದ್ದು ಹೋದ. ಸ್ವಲ್ಪ ಸಮಯದ ನಂತರ ಆ ಗಲಾಟೆ ಮತ್ತಷ್ಟು ಜೋರಾದ ಕಾರಣ ನಾನು ಡೋರ್ ಅನ್ನ ಓಪನ್ ಮಾಡಿ ಹೊರಗಡೆ ಹೋದಾಗ ಮೀರಾ ರಕ್ತಸಿಕ್ತವಾಗಿ ನನ್ನ ಎದುರಿಗೆ ಬಂದ್ಲು. ನನಗೆ ಮೀರಾನೆ ಮನೆಯವರನ್ನ ಕೊಲೆ ಮಾಡದ್ಲಾ ಇಲ್ವಾ ಅಂತ ಕರೆಕ್ಟ್ ಆಗಿ ಹೇಳೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳ್ತಾಳೆ. ಒಂದು ವೇಳೆ ಇವರೆಲ್ಲ ಪೂಜೆ ಮಾಡ್ತಿರುವ ಆ ಗುರುಮನೆ ಆಸ್ತಿಯ ಆಸೆಗೆ ಪ್ರಸಾದದಲ್ಲಿ ಏನನ್ನೋ ಮಿಕ್ಸ್ ಮಾಡಿ ಇವರನ್ನ ಕೊಲೆ ಮಾಡಿಸಿರ್ಬೋದಾ ಅಂತ ಅನುಮಾನ ಶುರುವಾಗುತ್ತೆ. ನಂತರ ಮೀರಾಳ ಎಕ್ಸ್ ಹಸ್ಬೆಂಡ್ ಅನ್ನ ಮೀಟ್ ಮಾಡಿ ಆಕೆ ಬಗ್ಗೆ ಏನಾದ್ರೂ ಅನುಮಾನಾಸ್ಪದವಾಗಿ ಅಬ್ಸರ್ವ್ ಮಾಡಿದ್ರ ಅಂತ ವಿಚಾರಿಸ್ತಾನೆ. ಆದ್ರೆ ಆತ, ಇಲ್ಲ ಸರ್, ಆ ರೀತಿ ಏನು ಕೂಡ ಇಲ್ಲ, ನಮ್ಮಿಬ್ಬರಿಗೆ ಸೆಟ್ ಆಗ್ಲಿಲ್ಲ, ಸೊ ನಾವಿಬ್ರು ಮ್ಯೂಚುವಲ್ ಆಗಿ ಡಿವೋರ್ಸ್ ಮಾಡಿಕೊಂಡ್ವಿ ಅಂತ ಹೇಳ್ತಾನೆ. ಇದಾದ ನಂತರ ಆ ಡಾಕ್ಟರ್ ರೇವತಿ ಪೊಲೀಸರನ್ನ ಆ ಬಂಗಲೆಗೆ ಕರೆದುಕೊಂಡು ಹೋಗಿ ಒಬ್ಬೊಬ್ಬರು ಹೇಗೆ ಕೊಲೆಯಾಗಿರ್ಬೋದು ಅಂತ ತೋರಿಸ್ತಾಳೆ. ಈಗ ಜತಿಲ್ಗೆ ಆ ದಿನ ಮೀರಾ ಸೆಕ್ಯೂರಿಟಿಗಳಿಗೆ ಮನೆಯ ಸಿಸಿಟಿವಿ ಕ್ಯಾಮ್ರಾ ಆಫ್ ಮಾಡೋ ಅಂತ ಹೇಳಿದ್ದು ನೆನಪಾಗುತ್ತೆ. ತಕ್ಷಣ ಮೀರಾಳನ್ನ ಸ್ಟೇಷನ್ಗೆ ಕರೆಸಿ ಏನಾಯ್ತು ಅಂತ ನಿಜ ಹೇಳೋ, ನೀನೇ ತಾನೆ ನಿಮ್ಮ ಮನೆಯವರನ್ನ ಕೊಲೆ ಮಾಡಿರೋದು. ಮೊದಲಿಗೆ ಅವರನ್ನ ಮಾಟ ಮಂತ್ರ ಅಂತ ಹೆದರಿಸೋದಕ್ಕೆ ಸಿಸಿಟಿವಿ ಕ್ಯಾಮ್ರಾಗಳನ್ನ ಆಫ್ ಮಾಡಿಸಿದ್ಯಾ? ಅದಕ್ಕೆ ಶಾಕ್ ಆದ ಮೀರಾ ಹೇಳೋದೇನಂದ್ರೆ, ಸರ್, ಏನ್ ಹೇಳ್ತಿದ್ದೀರಾ, ನಾನು ಯಾಕೆ ನಮ್ಮ ಮನೆಯವರನ್ನ ಕೊಲೆ ಮಾಡ್ತೀನಿ? ನನಗೆ ಸ್ಮೋಕ್ ಮಾಡುವ ಅಭ್ಯಾಸ ಇದೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸ್ಮೋಕಿಂಗ್ ಅನ್ನ ಸ್ಟಾಪ್ ಮಾಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಈ ವಿಷಯವನ್ನ ನಮ್ಮ ಮನೆಯವರು ಗುರುಮಗೆ ಇನ್ಫಾರ್ಮ್ ಮಾಡಿದಾಗ ಒಂದು ದಿನ ಗುರುಮ ನನಗೆ ತುಂಬಾನೇ ಬೈದಿದ್ರು. ಸೊ ಯಾರಿಗೋ ಗೊತ್ತಾಗದ ಹಾಗೆ ಸ್ಮೋಕ್ ಮಾಡ್ಬೇಕು ಅಂತ ಆ ಏರಿಯಾದ ಕ್ಯಾಮ್ರಾವನ್ನ ಆಫ್ ಮಾಡಿಸಿ ಸೀಕ್ರೆಟ್ ಆಗಿ ಸ್ಮೋಕ್ ಮಾಡ್ತಿದ್ದೆ. ಇಷ್ಟೇ ಸರ್ ಕಾರಣ, ಇದನ್ನು ಬಿಟ್ರೆ ಬೇರೆ ಏನು ಕೂಡ ಇಲ್ಲ ಅಂತ ಹೇಳ್ತಾಳೆ. ನಂತರ ಸರಿ, ಒಂದು ವರ್ಷದ ಹಿಂದೆ ನಿನ್ನ ಮಗ ಸತ್ತು ಹೋದ ಅಂತ ಹೇಳ್ದೆ ಅಲ್ವಾ, ಅವನಿಗೆ ಏನಾಗಿತ್ತು ಅಂತ ವಿಚಾರಿಸ್ತಾನೆ. ಆದ್ರೆ ಮೀರಾ ಏನನ್ನೋ ಹೇಳದೆ ಎಮೋಷನಲ್ ಆಗಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಈಗ ಜತಿಲ್ ಮೀರಾಳ ಮಗನ ಮೆಡಿಕಲ್ ರಿಪೋರ್ಟ್ಸ್ ಗಳನ್ನ ತೆಗೆದುಕೊಂಡು ಡಾಕ್ಟರ್ ರೇವತಿ ಬಳಿ ಹೋಗ್ತಾನೆ. ಚೆಕ್ ಮಾಡಿದ ನಂತರ ಡಾಕ್ಟರ್ ರೇವತಿ ಹೇಳೋದೇನಂದ್ರೆ, ಸರ್, ಮೀರಾ ಮಗ ಅರ್ಜುನ್ಗೆ ಹುಟ್ಟಿದಾಗಿನಿಂದಲೇ ಒಂದು ವಿಚಿತ್ರವಾದ ಕಾಯಿಲೆ ಇತ್ತು. ನೀವು ತಂದಿರುವ ರಿಪೋರ್ಟ್ಸ್ ನ ಪ್ರಕಾರ ಅವನ ಜೀವಕ್ಕೆ ಅಂತ ಅಪಾಯ ಇರಲಿಲ್ಲ. ಆದ್ರೆ ಡಾಕ್ಟರ್ಸ್ ಗಳು ಎಕ್ಸ್ಪೆಕ್ಟ್ ಮಾಡಿದಕ್ಕೂ ಮುಂಚೆನೆ ಆ ಹುಡುಗ ಸಾಯೋದಕ್ಕೆ ಕಾರಣ ಏನಿತ್ತೋ ಗೊತ್ತಿಲ್ಲ
ಗೊತ್ತಿಲ್ಲ ಅಂತ ಹೇಳ್ತಾಳೆ. ಮುಂದುವರೆದು ಮೀರಾಳ ಮಗ ಸಾಯೋದಕ್ಕೂ ಕೆಲವು ದಿನಗಳ ಮುಂಚೆ ಅವನನ್ನ ಆಕ್ಸಿಜನ್ ಸಪೋರ್ಟ್ ನಲ್ಲಿ ಇಡಲಾಗಿತ್ತು ಅಂತ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಹೇಳ್ತಾಳೆ. ಈಗ ಡಾಕ್ಟರ್ ಆಕ್ಸಿಜನ್ ಸಪೋರ್ಟ್ ಅಂತ ಹೇಳ್ತಿದ್ದ ಹಾಗೆ ಜತಿಲ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಅದೇನಂದ್ರೆ ಆ ದಿನ ಆ ವ್ಯಕ್ತಿಯನ್ನ ಫಾಲೋ ಮಾಡ್ತಾ ಹೋಗ್ತಿದ್ದಾಗ ಕೀರ್ತಿಗೆ ಡ್ಯಾಶ್ ಹೊಡೆದಾಗ ಅವಳ ಹಿಂದೆ ಟೆಂಟ್ ನ ಒಳಗಡೆ ಹಲವಾರು ಜನ ಮಕ್ಕಳು ಆಕ್ಸಿಜನ್ ಸಪೋರ್ಟ್ ನಲ್ಲಿ ಮಲಗಿದ್ರಲ್ವಾ. ಸೊ ಅದಕ್ಕೂ ಹಾಗೂ ಮೀರಾಳ ಮಗನ ಸಾವಿಗೂ ಏನಾದ್ರೂ ಲಿಂಕ್ ಇರಬಹುದು ಅಂತ ತಕ್ಷಣ ಹೋಗಿ ಕೀರ್ತಿಯನ್ನ ಮೀಟ್ ಮಾಡ್ತಾನೆ. ಕೀರ್ತಿ ಜತಿಲ್ ನನ್ನ ಕರೆದುಕೊಂಡು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಸಪೋರ್ಟ್ ನಲ್ಲಿ ಒದ್ದಾಡ್ತಿರುವ ಮಕ್ಕಳ ಬಳಿ ಬರ್ತಾಳೆ. ಈ ಮಕ್ಕಳಿಗೆ ಏನಾಯ್ತು, ಇವರೆಲ್ಲ ಯಾರು ಅಂತ ವಿಚಾರಿಸಿದಾಗ ಕೀರ್ತಿ ಒಂದು ವರ್ಷದ ಹಿಂದೆ ನಡೆದ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಒಂದು ವರ್ಷದ ಹಿಂದೆ ಅಂದ್ರೆ ಜನವರಿ 26ನೇ ತಾರೀಕು ಅಲ್ಲೇ ಇದ್ದ ಗವರ್ಮೆಂಟ್ ಸ್ಕೂಲ್ ನಲ್ಲಿ ಫಂಕ್ಷನ್ ನಡೀತಿರುತ್ತೆ. ಆ ಸ್ಕೂಲ್ ನಲ್ಲಿ ಓದ್ತಿದ್ದ 100 ಜನ ಚಿಕ್ಕ ಮಕ್ಕಳು ಆ ಫಂಕ್ಷನ್ ಅನ್ನ ಅಟೆಂಡ್ ಮಾಡ್ತಿರ್ತಾರೆ. ಆಗ ಸ್ಕೂಲ್ ನ ಪಕ್ಕದಲ್ಲೇ ಇದ್ದ ನ್ಯೂಸ್ ಪೇಪರ್ ಫ್ಯಾಕ್ಟರಿಯಿಂದ ಟಾಕ್ಸಿಕ್ ಗ್ಯಾಸ್ ಗಾಳಿಯಲ್ಲಿ ರಿಲೀಸ್ ಆಗಿ ಬಿಡುತ್ತೆ. ಕೆಲವೇ ನಿಮಿಷದಲ್ಲಿ ಆ ಗಾಳಿಯನ್ನ ಉಸಿರಾಡ್ತಿದ್ದ ಹಾಗೆ ಶಾಲೆಯ ಮಕ್ಕಳು ಕುಸಿದು ಕೆಳಗಡೆ ಬೀಳೋದಕ್ಕೆ ಶುರು ಮಾಡ್ತಾರೆ. ಶಾಕ್ ಆದ ಜತಿಲ್ ಅಷ್ಟಕ್ಕೂ ಆ ನ್ಯೂಸ್ ಪೇಪರ್ ಫ್ಯಾಕ್ಟರಿ ಯಾರ್ದು ಅಂತ ವಿಚಾರಿಸಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಆ ಫ್ಯಾಕ್ಟರಿಯ ಓನರ್ಗಳು ಬನ್ಸಲ್ ಫ್ಯಾಮಿಲಿಯವರು. ಬನ್ಸಲ್ ಫ್ಯಾಮಿಲಿಯವರು ತುಂಬಾನೇ ಶ್ರೀಮಂತರಾಗಿದ್ದ ಕಾರಣ ಲೋಕಲ್ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಈ ವಿಷಯ ಹೊರಗಡೆ ಬಾರದ ಹಾಗೆ ಮುಚ್ಚಿ ಹಾಕಿರ್ತಾರೆ. ಅಷ್ಟಕ್ಕೂ ಬನ್ಸಲ್ ಫ್ಯಾಮಿಲಿಯವರು ಈ ವಿಷಯವನ್ನ ಹೊರಗಡೆ ಬಾರದ ಹಾಗೆ ಹೇಗೆ ನೋಡಿಕೊಳ್ಳೋದಕ್ಕೆ ಸಾಧ್ಯ ಅಂತ ವಿಚಾರಿಸಿದಾಗ ಆ ಫ್ಯಾಕ್ಟರಿಯನ್ನ ಬೇನಾಮಿ ಹೆಸರಿನಲ್ಲಿ ರನ್ ಮಾಡಲಾಗ್ತಿದೆ ಅಂತ ಗೊತ್ತಾಗುತ್ತೆ. ಈಗ ಯೋಚನೆ ಮಾಡಿದಾಗ ಖಂಡಿತವಾಗಿಯೂ ಸತ್ತಿರುವ ಯಾವುದೋ ಮಗುವಿನ ಫ್ಯಾಮಿಲಿಯವರೇ ಆ ಬನ್ಸಲ್ ಫ್ಯಾಮಿಲಿ ಮೇಲೆ ಸೇಡನ್ನ ತೀರಿಸಿಕೊಳ್ತಿದ್ದಾರೆ ಅಂತ ಅಂದುಕೊಳ್ತಾನೆ. ನಂತರ ಆ ದಿನ ಏನಾಯ್ತು ಅಂತ ಮತ್ತಷ್ಟು ರಿಸರ್ಚ್ ಮಾಡಿದಾಗ ಜನವರಿ 26ನೇ ತಾರೀಕು ಆ ಸ್ಕೂಲ್ಗೆ ಮೀರಾ ಅವಳ ಮಗನ ಜೊತೆ ಚೀಫ್ ಗೆಸ್ಟ್ ಆಗಿ ಹೋಗಿದ್ಲು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಶಾಲೆಯಲ್ಲಿ ಓದ್ತಿದ್ದ ಮಕ್ಕಳು ಆ ಗಾಳಿಯನ್ನ ಉಸಿರಾಡಿ ಹೇಗೆ ಸತ್ತು ಹೋದ್ರು, ಸೇಮ್ ಅದೇ ರೀತಿನೇ ಮೀರಾಳ ಚಿಕ್ಕ ಮಗ ಅರ್ಜುನ್ ಕೂಡ ಆ ಗಾಳಿಯನ್ನ ಉಸಿರಾಡಿದ್ದ ಕಾರಣಕ್ಕೇನೆ ಬೇಗ ಸತ್ತೋದ ಅಂತ ಅರ್ಥ ಆಗುತ್ತೆ. ಈಗ ಆ ದಿನ ಸ್ಕೂಲ್ ನಲ್ಲಿ ತೆಗೆದಿದ್ದ ಫೋಟೋಸ್ ಗಳನ್ನ ಚೆಕ್ ಮಾಡ್ತಿದ್ದಾಗ ಒಂದು ಫೋಟೋ ನೋಡಿದ ಜತಿಲ್ ತುಂಬಾನೇ ಶಾಕ್ ಆಗ್ತಾನೆ. ಅಷ್ಟರಲ್ಲೇ ಆ ಸೆಕ್ಯೂರಿಟಿ ಓಂಕಾರ್ಗೆ ಆಸ್ಪತ್ರೆಯಲ್ಲಿ ಪ್ರಜ್ಞೆ ಬಂದಿದೆ ಅಂತ ಗೊತ್ತಾಗಿ ತಕ್ಷಣ ಆಸ್ಪತ್ರೆಗೆ ಹೋಗ್ತಾನೆ. ಅಷ್ಟಕ್ಕೂ ಆ ದಿನ ರಾತ್ರಿ ಏನಾಯ್ತು ಅಂತ ವಿಚಾರಿಸಿದಾಗ ಆ ಸೆಕ್ಯೂರಿಟಿ ಓಂಕಾರ್ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಎಂದಿನಂತೆ ಓಂಕಾರ್ ಬಂಗಲೆಯ ಸುತ್ತ ರೌಂಡ್ಸ್ ಗೆ ಹೋದಾಗ ಕಿಚನ್ ನ ಬಾಗಿಲು ಓಪನ್ ಆಗಿರೋದನ್ನ ನೋಡಿರ್ತಾನೆ. ಅದನ್ನ ಕ್ಲೋಸ್ ಮಾಡ್ಬೇಕು ಅಂತ ಹತ್ತಿರ ಹೋದಾಗ ಬಂಗಲೆಯ ಒಳಗಡೆಯಿಂದ ಯಾರೋ ಜೋರಾಗಿ ಕೂಗಾಡ್ತಿರುವ ಶಬ್ದ ಕೇಳುತ್ತೆ. ತಕ್ಷಣವೇ ಓಂಕಾರ್ ಒಳಗಡೆ ಬಂದು ಏನಾಯ್ತು ಅಂತ ನೋಡ್ತಾನೆ. ಆಗ ಆರವ್ ರಕ್ತಸಿಕ್ತವಾಗಿ ಕೈಯಲ್ಲಿ ಚಾಕು ಹಿಡಿದುಕೊಂಡು ಓಡಿ ಬರ್ತಿರ್ತಾನೆ. ಡ್ರಗ್ಸ್ ನ ನಶೆಯಲ್ಲಿ ಆರವೇ ಮನೆಯವರನ್ನ ಕೊಲೆ ಮಾಡಿದ್ದಾನೆ ಅಂತ ಈತ ಅವನನ್ನ ಬಿಲ್ಡಿಂಗ್ ನ ಮೇಲಿನಿಂದ ಕೆಳಗಡೆ ತಳ್ಳಿ ಬಿಡುತ್ತಾನೆ. ಈಗ ಓಂಕಾರ್ ಹೇಳಿದ್ದನ್ನ ಕೇಳಿದ ಜತಿಲ್ ನಗುತ್ತಾ, ಓಂಕಾರ್ ಇನ್ನು ಎಷ್ಟು ದಿನ ಅಂತ ನಾಟಕ ಮಾಡ್ತೀಯಾ? ಆರವ್ಗೆ ಪ್ರತಿದಿನ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದಿದ್ದು ನೀನೆ ಅಂತ ಗೊತ್ತಾಯ್ತು. ಜೊತೆಗೆ ಗುರುಮ ಕೊಟ್ಟಿದ್ದ ಪ್ರಸಾದದಲ್ಲಿ ಡ್ರಗ್ಸ್ ಅನ್ನ ಮಿಕ್ಸ್ ಮಾಡಿದ್ದು ನೀನೆ ಅಂತ ಗೊತ್ತು. ಎಲ್ಲರೂ ಆ ಪ್ರಸಾದವನ್ನ ತಿಂದು ನಶೆಯಲ್ಲಿರುವಾಗ ನೀನೆ ಒಬ್ಬೊಬ್ಬರ ರೂಮ್ಗೆ ಹೋಗಿ ಭೀಕರವಾಗಿ ಕೊಲೆ ಮಾಡಿದ್ಯಾ. ಆದ್ರೆ ಮೀರಾ ವಾಶ್ರೂಮ್ ನ ಒಳಗಡೆ ಇದ್ದ ಕಾರಣ ಹೋಗಿ ಬಾಗಿಲನ್ನ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ಯಾ. ಆದ್ರೆ ಮೀರಾ ಹೆದರಿಕೊಂಡು ಡೋರ್ ಅನ್ನ ಓಪನ್ ಮಾಡದೇ ಇದ್ದಾಗ ಅದೇ ಸಮಯಕ್ಕೆ ಸರಿಯಾಗಿ ಆರವ್ ಅಲ್ಲಿಗೆ ಬಂದಿದ್ದಾನೆ. ತನ್ನ ಫ್ಯಾಮಿಲಿಯವರನ್ನ ನೀನು ಕೊಲೆ ಮಾಡ್ತಿದ್ಯಾ ಅಂತ ಅವನು ನಿನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಆದ್ರೆ ನೀನು ಆರವೇ ಮನೆಯವರನ್ನ ಕೊಲೆ ಮಾಡಿದ್ದಾನೆ ಅಂತ ಮೀರಾ ನಂಬುವ ಹಾಗೆ ಸ್ಟೇಜ್ ಮಾಡಿದ್ಯಾ. ಆರವ್ನ ಕೈಯಲ್ಲಿ ರಕ್ತಸಿಕ್ತವಾಗಿದ್ದ ಚಾಕು ಇದ್ದ ಕಾರಣ ಮೀರಾ ಕೂಡ ಅವನೇ ಮನೆಯವರನ್ನ ಕೊಲೆ ಮಾಡಿದ್ದಾನೆ ಅಂತ ಅಂದುಕೊಂಡ್ಲು. ಸೊ ನೀನು ಕೊಲೆ ಮಾಡ್ತಿರೋದನ್ನ ನೋಡಿದ್ದ ಆರವ್ ಬದುಕಿದ್ರೆ ನಿನಗೇನೆ ಕಷ್ಟ ಅಂತ ಪ್ಲಾನ್ ಮಾಡಿ ಅವನನ್ನ ಕೆಳಗಡೆ ತಳ್ಳಿದ್ಯಾ. ಇದನ್ನೆಲ್ಲ ನೀನು ಯಾಕೆ ಮಾಡಿದೆ ಅಂತ ಕೂಡ ನನಗೆ ಗೊತ್ತಿದೆ ಅಂತ ಹೇಳ್ತಾ ಫೋಟೋವನ್ನ ತೋರಿಸ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಸ್ನೇಹಿತರೆ, ಕೀರ್ತಿ ಮೂಲಕ ಜತಿಲ್ಗೆ ಗೊತ್ತಾಗಿರೋದೇನೆಂದ್ರೆ ಈ ಓಂಕಾರ್ನ ಮಗಳು ಕೂಡ ಆ ಗವರ್ಮೆಂಟ್ ಸ್ಕೂಲ್ ನಲ್ಲಿ ಒಂದು ವರ್ಷದ ಹಿಂದೆ ಓದ್ತಿರ್ತಾಳೆ. ಒಂದು ವರ್ಷದ ಹಿಂದೆ ಜನವರಿ 26ನೇ ತಾರೀಕು ಗ್ಯಾಸ್ ಲೀಕ್ ಆದಾಗ ಇವನ ಮಗಳು ಕೂಡ ಅದನ್ನ ಉಸಿರಾಡಿ ಆನ್ ದ ಸ್ಪಾಟ್ ಸತ್ತು ಹೋಗಿರ್ತಾಳೆ. ಆದ್ರೆ ಮೀರಾ ಅಲ್ಲಿದ್ದ ಎಲ್ಲ ಮಕ್ಕಳನ್ನ ಇಗ್ನೋರ್ ಮಾಡಿ ಕೇವಲ ತನ್ನ ಮಗನನ್ನ ಮಾತ್ರ ಪ್ರೈವೇಟ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಿರ್ತಾಳೆ. ಆದ್ರೆ ಗವರ್ಮೆಂಟ್ ಸ್ಕೂಲ್ ನಲ್ಲಿ ಓದ್ತಿದ್ದ ಆ ಚಿಕ್ಕ ಮಕ್ಕಳು ಸರಿಯಾದ
ಟ್ರೀಟ್ಮೆಂಟ್ ಅನ್ನ ಕೂಡ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಒದ್ದಡಿ ಸತ್ತೋಗಿರುತ್ತವೆ. ಅಂದ್ರೆ ಅಲ್ಲಿ ಓದ್ತಿದ್ದ ಮಕ್ಕಳ ತಂದೆ ತಾಯಿಗಳು ತುಂಬಾನೇ ಬಡವರಾಗಿದ್ದ ಕಾರಣ ತಮ್ಮ ಮಕ್ಕಳನ್ನ ಉಳಿಸಿಕೊಳ್ಳೋದಕ್ಕೆ ಅವರಿಗೆ ಆಕ್ಸಿಜನ್ ಸಪ್ಲೈ ಕೊಡಿಸೋದಕ್ಕೂ ಸಾಧ್ಯವಾಗಿರೋದಿಲ್ಲ. ಆ ಫ್ಯಾಕ್ಟರಿ ಬನ್ಸಲ್ ಫ್ಯಾಮಿಲಿಯವರದ್ದೇ ಅಂತ ಗೊತ್ತಾಗ್ತಿದ್ದ ಹಾಗೆ ಎಲ್ಲ ಮಕ್ಕಳ ತಂದೆ ತಾಯಿಗಳು ಫ್ಯಾಕ್ಟರಿ ಬಳಿ ಹೋಗಿ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಮೀರಾ ಹಾಗೂ ಅವಳ ಮನೆಯವರು ತಮ್ಮ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿ ಈ ವಿಷಯ ಹೊರಗಡೆ ಬಾರದ ಹಾಗೆ ಮುಚ್ಚಿ ಹಾಕ್ತಾರೆ. ಸೊ ಅವತ್ತೇ ತನ್ನ ಮಗಳ ಹಾಗೆ ನೂರಾರು ಮಕ್ಕಳ ಸಾವಿಗೆ ಕಾರಣರಾದ ಬನ್ಸಲ್ ಫ್ಯಾಮಿಲಿಯವರನ್ನ ಸುಮ್ಮನೆ ಬಿಡಬಾರ್ದು ಅಂತ ಓಂಕಾರ್ ಡಿಸೈಡ್ ಮಾಡ್ತಾನೆ. ಪ್ಲಾನ್ ಪ್ರಕಾರ ಮೀರಾಳ ಮಗ ಅರ್ಜುನ ತಿಥಿದ ದಿನವೇ ಎಲ್ಲರನ್ನ ಕೊಲೆ ಮಾಡಬೇಕು ಅಂತ ಪಕ್ಕಾ ಪ್ಲಾನ್ ಮಾಡ್ತಾನೆ. ಹೀಗೆ ಓಂಕಾರ್ ಹೇಳ್ತಿರೋದನ್ನ ಜೊತೆಲ್ ತನ್ನ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ತಾನೆ. ಅಷ್ಟರಲ್ಲೇ ಓಂಕಾರ್ ಸತ್ತು ಹೋಗ್ತಾನೆ. ಈಗ ಜೊತೆಲ್ ಬನ್ಸಲ್ ಫ್ಯಾಮಿಲಿಯವರು ಎಂತವರು ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ಆ ವಿಡಿಯೋವನ್ನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡಿ ಬಿಡ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಬನ್ಸಲ್ ಫ್ಯಾಮಿಲಿಯವರನ್ನ ಹೆದರ್ಸ್ಬೇಕು ಅಂತ ಕತ್ತರಿಸಿದ್ದ ಹಂದಿ ತಲೆಯನ್ನ ತೆಗೆದುಕೊಂಡು ಹೋಗಿ ಇಡೋದಕ್ಕೆ ದುಡ್ಡು ಕೊಟ್ಟಿದ್ದು ಆ ದೀಪಕ್ ಬನ್ಸಲ್ಲೇ. ಆದ್ರೆ ನಡೆದ ಕೊಲೆಗಳಿಗೂ ಅವನಿಗೂ ಯಾವುದೇ ಲಿಂಕ್ ಇರೋದಿಲ್ಲ. ಆ ಮೂಲಕ ಕೊಲೆಗಾರ ಯಾರು, ಕೊಲೆಗೆ ಕಾರಣ ಏನು ಅಂತ ಜೊತೆಲ್ ಕಂಡುಹಿಡಿತಾನೆ. ಆದ್ರೆ ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಅಷ್ಟರಲ್ಲಿ ಅವನೇ ಸತ್ತು ಹೋಗ್ತಾನೆ. ಚಿತ್ರದ ಎಂಡ್ಸಿನಲ್ಲಿ ಜೊತೆಲ್ ತಾನು ಇಷ್ಟಪಡ್ತಿದ್ದ ರಾಧಾಳನ್ನ ಮದುವೆ ಆಗೋದಕ್ಕೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.